ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಆರ್ಥಿಕ ಸಲಹೆಗಾರ ವರ್ಸಸ್ ಅಧಿಕಾರಿಗಳ ನಡುವೆ ಲೆಟರ್ ವಾರ್ ನಡೀತಾ ಇದೆ. ಯಾವುದೇ ಸಹಿ ಇಲ್ಲದ ಅಧಿಕಾರಿಗಳ ಹೆಸರಿನ ಲೆಟರ್ ಇದೀಗ ವೈರಲ್ ಆಗ್ತಾ ಇರೋದು. ಬಸವರಾಜ ರಾಯರೆಡ್ಡಿ ಕೇಳಿರುವಂತೆ 20 ಪ್ರಶ್ನೆಗಳ ಲೆಟರ್ ಭಾರಿ ವೈರಲ್ ಆಗಿದೆ. ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿಗೆ ಕೌಂಟರ್ ಅನ್ನ ಕೊಟ್ಟರ ಅಧಿಕಾರಿಗಳು ಅನ್ನೋದು ಈ ಮುಖಾಂತರವಾಗಿ ಚರ್ಚೆ ಆಗ್ತಾ ಇರೋದು. ಬಸವರಾಜ ರೆಡ್ಡಿ ಪತ್ರಕ್ಕೆ ಪ್ರತಿಯಾಗಿ ಪತ್ರವನ್ನ ಬರೆದ್ರ ಹಾಗಾದ್ರೆ ಅಧಿಕಾರಿಗಳು ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ವಿರುದ್ಧ ಪತ್ರವನ್ನ ಬರೆದಿದ್ರು ರಾಯರೆಡ್ಡಿ ಅವರು. ಅಕ್ರಮ ಮರಳು ವಿಚಾರವಾಗಿ ಪತ್ರವನ್ನ ಬರೆಯಲಾಗಿತ್ತು. ಬಸವರಾಜ ರಾಯರೆಡ್ಡಿ ಅವರು ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ, ಇದಕ್ಕೆ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ದಾರೆ. ಒಂದೇ ಸ್ಥಳದಲ್ಲಿ ಅನೇಕ ವರ್ಷಗಳಿಂದ ಈ ಅಧಿಕಾರಿಗಳು ಇರೋದ್ರಿಂದ ಈ ತರದ ದಂಧೆಗಳನ್ನು ನಡೆಸ್ತಾ ಇದ್ದಾರೆ, ಆಕ್ಷನ್ ಆಗಬೇಕು, ಸ್ವಲ್ಪ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅನ್ನುವಂಥದ್ದು ಅವ್ರ ಪತ್ರದ ಉದ್ದೇಶ ಆಗಿತ್ತು. ಬಸವರಾಜ ರಾಯರೆಡ್ಡಿ ಅವರು ಈ ಪತ್ರವನ್ನು ಬರೀತಾ ಇದ್ದ ಹಾಗೇನೆ ಇದಕ್ಕೆ ಪ್ರತಿಯಾಗಿ ರಾಯರೆಡ್ಡಿಗೆ 20 ಪ್ರಶ್ನೆಯನ್ನ ಕೇಳಿರುವಂಥ ಅಧಿಕಾರಿಗಳು ಅನ್ನೋ ಥರದ್ದು ಒಂದು ಪತ್ರ ವೈರಲ್ ಆಗ್ತಾ ಇದೆ. ಅದರಲ್ಲಿ ಯಾವ ಅಧಿಕಾರಿ ಏನು ಗೆತ್ತ ಸಹಿ ಏನೂ ಇಲ್ಲ, ಒಟ್ಟು 20 ಪ್ರಶ್ನೆ ಕೇಳಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. 20 ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಈ ಪತ್ರದಲ್ಲಿ ಸೂಚಿಸಲಾಗಿದೆ. ಅಧಿಕಾರಿಗಳ ಪ್ರಶ್ನೆ ಏನಪ್ಪ ಹಂಗಾದ್ರೆ 20 ಪ್ರಶ್ನೆ. ಆ 20 ಪ್ರಶ್ನೆ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಅಕ್ರಮಕ್ಕೆ ಸಾಥ್ ಕೊಡದೇ ಇರೋದೇ ಇದಕ್ಕೆಲ್ಲ ಕಾರಣನಾ? ತಮ್ಮ ಪ್ರತಿಷ್ಠೆಗಾಗಿ ಅಧಿಕಾರಿಗಳ ಮೇಲೆ ದರ್ಪ ತೋರೋದು ಎಷ್ಟು ಸರಿ? ಸಿಎಂ ಆರ್ಥಿಕ ಸಲಹೆಗಾರರಾಗಿ ರಾಜಧನಕ್ಕೆ ವಿನಾಯಿತಿ ಕೋರೋದು ಸರಿನಾ? ಕುಕನೂರು ಬೈಪಾಸ್ ರಸ್ತೆಗಾಗಿ ರಾಜಧನ ಪಾವತಿಗೆ ಸೂಚನೆ ಭ್ರಷ್ಟಾಚಾರವೇ? ಶಾಸಕರ ಸಂಬಂಧಿಗಳ ಹೆಸರಲ್ಲಿ ಮರಳು ಪಾಯಿಂಟ್ ಇದೆ, ಶಿರೂರು ಮರಳು ಪಾಯಿಂಟ್ನಲ್ಲಿ ಉಲ್ಲಂಘನೆ ಆಗಿಲ್ವೇ? ಮರಳು ಗಣಿಗಾರಿಕೆಯಿಂದ ರಾಜಧನ ನಷ್ಟ ಮಾಡಿ ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ. ಈ ಥರದ್ದು ಸುಮಾರು 20 ಪ್ರಶ್ನೆಗಳನ್ನು ಕೇಳಿರೋದು. ಅದು ನಿಜವಾಗ್ಲೂ ಅಧಿಕಾರಿಗಳೇ ಬರೆದಿದ್ದಾರಾ, ಅಧಿಕಾರಿಗಳ ಹೆಸರಿನಲ್ಲಿ ಬೇರೆ ಯಾರಾದರೂ ಬರೆದಿದ್ದಾರಾ ಗೊತ್ತಿಲ್ಲ. ಬಟ್ ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೀಗ ಅಧಿಕಾರಿಗಳು ವರ್ಸಸ್ ರಾಯರೆಡ್ಡಿ ಅನ್ನುವಂಥ ಪರಿಸ್ಥಿತಿಗೆ ಬಂದಿದೆ. ಇದು ಯಾರಾದರೂ ಪತ್ರ ಬರೆಸಿದ್ದಾರೋ, ನಿಜವಾಗ್ಲೂ ಅಧಿಕಾರಿಗಳೇ ಬರೆದಿದ್ದಾರೋ, ಅಧಿಕಾರಿಗಳ ರೀತಿಯಲ್ಲಿ ಬೇರೆ ಯಾರಾದರೂ ಪತ್ರ ಬರೆದಿದ್ದಾರೋ ಗೊತ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಈ ಪತ್ರದ ವಿಚಾರ ಚರ್ಚೆ ಆಗ್ತಾ ಇರುವಂಥ ಪೈಪೋಟಿ ನಡೀತಾ ಇರೋದು. ಮೊದಲಿಗೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಪತ್ರ ಬರೀತಾರೆ. ಏನಂತ? ಅಧಿಕಾರಿಗಳೆಲ್ಲ ಮರಳು ದಂಧೆ ಮಾಡ್ತಾ ಇದ್ದಾರೆ, ಅಂದರೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ದೇ ಎಲ್ಲವೂ ನಡೀತಾ ಇದೆ, ಅಂಥವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು ಅನ್ನುವುದು ಅವ್ರ ಮಾತಾಗಿತ್ತು. ಸೊ ಅದಾದ ನಂತರ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಅಂತ ಒಂದು 20 ಪ್ರಶ್ನೆಗಳು ಹೀಗೆ ಸಾಲಾಗಿ ಕೇಳಿಕೊಂಡು ಒಂದು 20 ಪ್ರಶ್ನೆಗಳನ್ನು ಬರೆದಿರುವಂಥದ್ದು. ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಪತ್ರದ ವಾರ ಇನ್ನು ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಯಾರ್ಯಾರ ನಡುವೆ ಚರ್ಚೆ ಆಗತ್ತೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈ ಪತ್ರಗಳಿದೀಗ ವೈರಲ್ ಆಗ್ತಾ ಇದೆ. ನಿಜವಾಗ್ಲೂ ಅಧಿಕಾರಿಗಳೇ ಬರೆದಿರೋ ಪತ್ರನೋ ಅಥವಾ ಅಧಿಕಾರಿಗಳ ಹೆಸರಿನಲ್ಲಿ ಬೇರೆ ಇನ್ಯಾರಾದ್ರೂ ಬೇಳೆ ಬೇಯಿಸ್ಕೊಳ್ತಿದಾರೋ? ನೀತಿ ಏನಂತಂದ್ರೆ, ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಏನು ಮರಳು ಗಣಿಗಾರಿಕೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಏನ್ ಕೊಪ್ಪಳ ಜಿಲ್ಲೆಯಲ್ಲಿರುತ್ತೋ ಗಣಿ ಮತ್ತು ಭೂಜ್ಞ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಹಿತವಾಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಸರಿಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ಏಕಕಾಲಕ್ಕೆ ವರ್ಗಾವಣೆ ಮಾಡ್ಬೇಕಂತೇಳಿ ಸ್ವತಃ ಸಿಎಂ ಅವರು ಆರ್ಥಿಕ ಸಲಹೆಗಾರರು, ಅದರ ಜೊತೆಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಬಸವರಾಜ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು. ಪತ್ರ ಬರೆದಲ್ಲಿ ಬಹಳಷ್ಟು ಆ ಪತ್ರ ವೈರಲ್ ಆಗಿತ್ತು. ಅದರ ನಂತರ ಅವರನ್ನು ವರ್ಗಾವಣೆ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ಸ್ವತಃ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಅಧಿಕಾರಿಗಳೇ ಭ್ರಷ್ಟರಾಗಿದ್ದಾರೆ, ಅದ್ರ ಜೊತೆಗೆ ಅವರೇ ಕಿಂಗ್ ಪಿನ್ ಆಗಿದ್ದಾರೆ ಅಂತೇಳಿ ಸ್ವತಃ ರಾಯರೆಡ್ಡಿ ಅವರು ಪತ್ರ ಬರ್ತಿದ್ರು. ಆ ಪತ್ರ ಬರೆದ ಬೆನ್ನಲ್ಲೇ ಇದೀಗ ಸ್ವತಃ ಅಧಿಕಾರಿಗಳ ಸ್ವತಃ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಪ್ರಶ್ನೆ ಕೇಳುವ ರೀತಿಯಲ್ಲಿ ಇದೀಗ ಒಂದು ಪತ್ರ ವೈರಲ್ ಆಗಿರುತ್ತದೆ. ಅದು ಯಾರ ಹೆಸರಲ್ಲೂ ಸಹ ಇಲ್ಲ, ಅದು ಅನಾಮಧೇಯ ಪತ್ರ ಅಂತ ಹೇಳ್ಬೋದು. ಆದ್ರೆ ಸ್ವತಃ ಬಸವರಾಜ ರಾಯರೆಡ್ಡಿ ಅವರಿಗೆ 20 ಅಂಶಗಳನ್ನ ಇಟ್ಕೊಂಡು ಒಂದು ಪ್ರಶ್ನೆಯನ್ನ ಇಟ್ಕೊಂಡು ರಾಯರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ಅಂದ್ರೆ ನಿಮ್ಮ ಯಲಬುರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ನಿಮ್ಮ ಸಂಬಂಧಿಕರ ಹೆಸರಲ್ಲಿ ಮರಳು ಪಾಯಿಂಟ್ ಇದೆ, ಅಲ್ಲಿ ಅಕ್ರಮವಾಗಿ ನಡೀತಾ ಇದೆ, ಅದ್ರ ಮೇಲೆ ದಾಳಿ ಮಾಡಿದಾಗ ಈ ರೀತಿ ಅಧಿಕಾರಿಗಳ ಪ್ರಶ್ನೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ರೆ ಮತ್ತು ವರ್ಗಾವಣೆ ಮಾಡಿ ಅಂತ ಹೇಳಿ ಪತ್ರ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ, ಅಕ್ರಮವಾಗಿ ಮರಳು ನಡೀತಾ ಇದೆ, ಅಕ್ರಮವಾಗಿ ಕೆಲವೊಂದಿಷ್ಟು ಚಟುವಟಿಕೆ ನಡೀತಾ ಇದೆ, ಅವನ ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹೋದಾಗ ಮತ್ತು ಸ್ವತಃ ಸರ್ಕಾರಕ್ಕೆ ರಾಜಸ್ವ ಅಂದ್ರೆ ರಾಜಧಾನ ಕಟ್ಟಬೇಕಂತೇಳಿ ಅಧಿಕಾರಿಗಳು ಕೇಳ್ಕೊಂಡ್ರು ಸಹ ಅದನ್ನ ಏನಂದ್ರೆ ರಾಜಧಾನ ಕಟ್ಟಬೇಡಿ ಅನ್ನುವ ನಿಟ್ಟಿನಲ್ಲಿ ನೀವು ಅಧಿಕಾರಿಗಳಿಗೆ ನೀವು ಸ್ವತಃ ಮೌಖಿಕವಾಗಿ ಆದೇಶ ನೀಡಿದ್ದೀರಾ. ಅಂದ್ರೆ
ಇಷ್ಟರ ಮಟ್ಟಿಗೆ ಕೆಲವೊಂದಿಷ್ಟು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮತ್ತು ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ನಿಮ್ಮ ಸಂಬಂಧಿಕರೇ ಮರಳು ಗಣಿಕೆ ನಡೆಸ್ತಾ ಇದ್ರೆ ಅದನ್ನ ಮೇಲೆ ದಾಳಿ ಮಾಡಿದಾಗ ಅವ್ರ ಮೇಲೆ ವರ್ಗಾವಣೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ರೆ ಅಂತೇಳಿ ಸರಿಸುಮಾರು 20 ಅಂಶ ಇಟ್ಕೊಂಡು ಒಂದು ಪತ್ರ ಅಧಿಕಾರಿಗಳೇ ಪತ್ರ ಒಂದು ಪ್ರಶ್ನೆ ಕೇಳಿದ ರೀತಿಯಲ್ಲಿ ಒಂದು ಪತ್ರ ವೈರಲ್ ಆಗಿರೋದು. ಆದ್ರೆ ಇದು ನೋಡ್ತಾ ಇದ್ರೆ ಖಂಡಿತಲ್ಲೂ ಕೂಡ ಶಾಸಕ ಬಸವರಾಜ ರೆಡ್ಡಿ ಅದರ ಜೊತೆಗೆ ಅಧಿಕಾರಿಗಳು ಅನ್ನೋ ನಿಟ್ಟಿನಲ್ಲಿ 2 ಪತ್ರಗಳು ಕೂಡ ವೈರಲ್ ಆಗಿರೋದು ಬಹಳ ರಾಜಕೀಯವಾಗಿ ಚರ್ಚೆಗೆ ಗ್ರಾಸವಾಗಿರ್ತದ್ದು. ಅದ್ರ ಜೊತೆಗೆ ಅಂತಂದ್ರೆ ಇದೀಗ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ಬಸವರಾಜ ರೆಡ್ಡಿ ಅವರು ಈ ರೀತಿ ಪತ್ರ ಬರೆದಿರುವುದು ನೋಡಿದ್ರೆ ಖಂಡಿತ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಅವರದೇ ಕಾಂಗ್ರೆಸ್ನ ಶಾಸಕರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ರೆ ಆ ಕಾರಣಕ್ಕಾಗಿ ಎಲ್ಲವೂ ಸರಿ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇದೀಗ ಅಧಿಕಾರಿಗಳು ವರ್ಸಸ್ ಬಸವರಾಜ ರೆಡ್ಡಿ ಎನ್ನುವ ರೀತಿಯಲ್ಲಿ ಬಹಳಷ್ಟು ಟಾಕ್ ವಾರ್ ಮತ್ತು ಪತ್ರದ ವಾರು ಶುರು ಆಗಿರೋದು. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.